ನಾನು ಹೇಳಿದ್ನಲ್ಲ ಐ ವಿಲ್ ಲೆಟ್ ಯು ನೋ. ಓಕೆ ನಾನು ಚೆಕ್ ಮಾಡ್ತೀನಿ. ಒಂದು ನಿಮಿಷ, ಏನಾಯ್ತು ಚಿರು? ನನಗೇನಾಗಿಲ್ಲ, ನೀವ್ಯಾಕೆ ಇಷ್ಟು ಫಾಸ್ಟಾಗಿ ನಡ್ಕೊಂಡು ಬರ್ತಾ ಇದ್ದೀರಾ? ಯಾಕೆ ಬರಬಾರ್ದಾ? ಏನದಕ್ಕೆ? ನೀವು ತಾಯಿ ಆಗ್ತಿರೋ ಟೈಮಲ್ಲಿ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಲ್ವಾ? ಈ ಥರ ಫಾಸ್ಟಾಗಿ ಓಡಾಡುವಾಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮಗು ಗತಿ ಏನಾಗಬೇಕು? ಬರೀ ಮಗುವಲ್ಲ, ನೀವು ಹುಷಾರಾಗಿರ್ಬೇಕಲ್ವಾ? ನಿಮ್ಗೇನಾದರೂ ಏಟಾಗಿದ್ದಿದ್ರೆ ಅಣ್ಣ ನೋಡಿದ್ರೆ ಎಷ್ಟು ಗಾಬರಿ ಆಗಿರ್ತಿದ್ನೋ ಏನೋ. ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಬರ್ತೀರಿ, ಕುಡಿಯಮ್ಮ. ಏನು ಬೇಡ ಚಿಕ್ಕತೆ. ಈ ಟೈಮಲ್ಲಿ ಎಳ್ನೀರು ಕುಡಿದ್ರೆ ಒಳ್ಳೇದು. ಅದರಲ್ಲಿ ಗ್ಲೂಕೋಸ್ ಕಾಂಟೆಂಟು ಇರುತ್ತೆ. ಚಿರಾಗ್ ಆರ್ಡರ್ ಮಾಡ್ತೀರಾ? ಹಾಂ ಮಾಡ್ತೀನಿ. ಅದಕ್ಕೆ ನೀವೀಗ ಪ್ರೆಗ್ನೆಂಟ್ ಆಗಿದ್ದೀರಾ, ಏನು ಕೆಲಸನೂ ಮಾಡೋಂಗಿಲ್ಲ, ಏನಿದ್ರು ನಮಗೆ ಹೇಳಿ. ಹಾಂ ಚಿರು, ಎಳ್ನೀರು ಬರೋದು ಲೇಟ್ ಆಗ್ಬೋದು, ನಾನು ಮಜ್ಜಿಗೆ ಮಾಡಿರ್ತೀನಿ, ಅದನ್ನೇ ಕುಡಿಲಿ. ಗುಡ್ ಐಡಿಯಾ ಚಿಕ್ಕತ್ತೆ. ಅದನ್ನು ಕುಡಿದು ಅವ್ರು ಕೂಲ್ ಆಗ್ತಾರೆ. ತೊಗೊಂಡು ಬನ್ನಿ. ಹಾಂ, ನಿನಗೂ ಮಾಡ್ಕೊಂಬ. ಹಾಂ, ಗುರು, ಏನಾಯ್ತು? ಯಾಕೆ ಹೀಗೆ ಕೂತಿದ್ದೀರಾ? ಏನಿಲ್ಲ ಸೌಂದರ್ಯ, ಯಾಕೋ ಸ್ವಲ್ಪ ತಲೆ ಭಾರ ಆಗ್ತಿತ್ತು. ಹೌದಾ? ನಾನು ಹೆಡ್ ಮಸಾಜ್ ಮಾಡಲಾ? ನೋನೋ, ಇಂಥ ಸಿಚುವೇಶನಲ್ಲಿ ನೀನು ನನಗೆ ಹೆಡ್ ಮಸಾಜ್ ಮಾಡೋದಾ? ನಾನು ಇನ್ನೂ ಜಸ್ಟ್ ಕನ್ಸೀವ್ ಆಗಿದ್ದೀನಿ ಅಷ್ಟೇ. ಹೆಡ್ ಮಸಾಜ್ ಮಾಡಬಾರ್ದು ಅಂತೆಲ್ಲ ಏನು ರೂಲ್ ಇಲ್ವಲ್ಲ. ಅದು ಹಾಗಲ್ಲ ಸೌಂದರ್ಯ. ಬಾಯ್, ಕೂತ್ಕೋ. ನೋಡು, ನೀನು ಮೊದಲಿನ ಹಾಗೆ ನಾರ್ಮಲ್ ಆಗೆಲ್ಲ ಇರೋದಕ್ಕಾಗಲ್ಲ. ನಾವಿಷ್ಟು ವರ್ಷ ಆದಮೇಲೆ ಇವಾಗ ನೀನು ಕನ್ಸೀವ್ ಆಗಿದ್ಯಾ. ನೀನು ತುಂಬ ಕೇರ್ಫುಲ್ ಆಗಿರಬೇಕು. ಯಾವಾಗಲೂ ಹೆಲ್ತಿ ಫುಡ್ಡೇ ತಿನ್ನಬೇಕು, ಆ್ಯಕ್ಟಿವ್ ಆಗಿರಬೇಕು. ಹಾಗಂತ ಜಾಸ್ತಿ ಏನು ಕೆಲಸ ಮಾಡೋದಕ್ಕೆ ಹೋಗಬಾರ್ದು. ನಿನ್ನ ಯೋಚನೆಗಳು ಅಷ್ಟೇ ಪೀಸ್ಫುಲ್ಲಾಗಿರಬೇಕು. ಓಕೆನಾ? ಓಕೆ. ನನಗೆ ಬಂದಿರೋ ತಲೆನೋವಿಗೆ ಒಂದು ಮೆಡಿಸನ್ ಇದೆ, ಅದೇನು ಗೊತ್ತಾ? ಏನು? ನೀನು. ನಾನಾ? ಎಸ್, ನಿನ್ನ ಮುಖದಲ್ಲಿರೋ ಈ ನಗು, ಈ ಸೌಂದರ್ಯ ನೋಡ್ತಿದ್ರೆ ಬಂದಿರೋ ತಲೆನೋವು ತಾನಾಗೆ ಹೊಟ್ಟೋಗುತ್ತೆ. ನೋಡಿದ್ಯಾ, ನಿನ್ನ ಮುಂದೆ ಕೂರಿಸ್ಕೊಂಡು 2 ನಿಮಿಷ ಆಗಲಿಲ್ಲ, ನನ್ನ ತಲೆನೋವು ಪಟ್ಟಂತ ಹೊಟ್ಟೋಯ್ತು. ಹೌದಾ? ನಿಜವಾಗ್ಲೂ ಹೊರಟೋಯ್ತಾ? ಸೌಂದರ್ಯ, ಇಷ್ಟು ದಿನ ನಾನು ನೀನು ಇಬ್ಬರೇ ಇದ್ದೆ. ಈಗ ನಮಗೆ ಒಂದು ಮಗು ಅಂತ ಬರ್ತಿದೆ. ನಿನಗೆ ಹೇಗೆ ಅನ್ನಿಸ್ತಿದೆ? ಮಗು ಇನ್ನೂ ಹುಟ್ಟೋಕ್ಕೂ ಮುಂಚೆನೇ ಅದ್ರ ಬಗ್ಗೆ ಇಷ್ಟೊಂದು ಆಸೆಗಳನ್ನ, ಕನಸುಗಳನ್ನೆಲ್ಲ ಇಟ್ಕೋಬೇಡಿ ಗುರು. ಏನು ಹೀಗೆ ಹೇಳ್ತಿದ್ಯಾ ಸೌಂದರ್ಯ? ಹೋ, ಇನ್ನೂ ಹುಟ್ಟದೇ ಇರೋ ಮಗು ಬಗ್ಗೆ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ಒಳ್ಳೇದಲ್ಲ ಅನಿಸುತ್ತೆ. ಅದೆಲ್ಲ ದೇವ್ರಿಚ್ಛೆ ಅಲ್ವಾ? ಅದ್ರ ಬಗ್ಗೆ ಇಷ್ಟೊಂದು ಆಸೆ ಇಟ್ಕೊಂಡ್ರೆ ಒಳ್ಳೇದಲ್ಲ. ಓಕೆ ಮೇಡಮ್, ನೀವು ಹೇಳ್ದಾಗೆ ಆಗಿ. ಈಗ ಕೇಸರಿ ಹಾಕಿ ಬಾದಾಮಿ ಹಾಲು ತಂದು ಕೊಡ್ತೀನಿ, ಇರೋ. ಆಗದೆ ಇರೋ ಮಗು ಬಗ್ಗೆನೇ ಇಷ್ಟೊಂದು ಆಸೆ ಇಟ್ಕೊಂಡಿದ್ದಾರೆ. ಇನ್ನು ಮಗುನೇ ಆಗಲ್ಲ ಅಂತ ಗೊತ್ತಾದರೆ ಇನ್ನೇನು ಕತೆನೋ ಏನೋ. ನಾನು ಈ ಪ್ರೆಗ್ನೆಂಟ್ ಅನ್ನೋ ನಾಟಕನ ಜಾಸ್ತಿ ದಿನ ಮುಂದುವರ್ಸೋಕ್ಕಾಗಲ್ಲ ಅನಿಸುತ್ತೆ. ಆದಷ್ಟು ಬೇಗ ಇದಕ್ಕೊಂದು ತೆರೆ ಎಳಿಬೇಕು. ಏನಿದು? ಡ್ರೈ ಫ್ರೂಟ್ಸ್ನೆಲ್ಲ ಚೆನ್ನಾಗಿ ಪೌಡ್ರ್ ಮಾಡಿ ಹಾಲಿಗೆ ಮಿಕ್ಸ್ ಮಾಡಿ ಅತ್ತೆ ಕುಡಿಯೋಕ್ಕೆ ತೊಗೊಂಡು ಹೋಗ್ತಿದ್ದೀನಿ. ಇದನ್ನು ಕುಡಿದ್ರೆ ಮಗು ಬೆಳವಣಿಗೆ ಚೆನ್ನಾಗಾಗುತ್ತೆ. ನಿಮ್ಮ ಅದಕ್ಕೆ ಮನೇಲಿಲ್ಲ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾಳೆ. ಏನು ನೀನು ಇಂಥ ಟೈಮಲ್ಲಿ ಅದಕ್ಕೇನು ಹೊರಗೆ ಹೋಗ್ಬಿಟ್ಟಿದ್ಯಾ? ಅಟ್ಲೀಸ್ಟ್ ನೀನಾದರೂ ಅವ್ರ ಜೊತೆ ಹೋಗ್ಬೇಕು ತಾನೆ. ನಮ್ಮ ಮನೆಗೆ ಕುಡಿ ಹೊತ್ತಿರೋ ಅದಕ್ಕೇನೋ ಇಂಥ ಟೈಮಲ್ಲಿ ಹೊರಗೆ ಹೋಗೋಕೆ ಹೆಂಗೆ ಬಿಟ್ಟೆ? ನಂಗೆ ಯಾಕೋ ಈ ವಿಷಯದಲ್ಲಿ ತಪ್ಪು ಮಾಡ್ತಿದ್ಯಾ ಅನ್ನಿಸ್ತಿದೆ. ನಾನೇನಂತ ಅಪರಾಧ ಮಾಡಿಲ್ಲಪ್ಪ, ಹೋಗ್ಬೇಡ ಅಂತ ನಾನು ಹೇಳಿದೆ, ಆದರೆ ನನ್ನ ಮಾತು ಕೇಳಲೇ ಇಲ್ಲ. ಆಫೀಸ್ ವಿಷಯ ಬಂದರೆ ಹೇಗೆ ಅಂತ ನಿನಗೂ ಗೊತ್ತಲ್ವಾ? ಗೊತ್ತು, ನಂಗೆ ಅರ್ಥ ಆಗುತ್ತೆ. ಬಟ್ ಬೇರೆ ಟೈಮ್ ಆದರೆ ನಾನು ಏನೂ ಹೇಳ್ತಿರ್ಲಿಲ್ಲ. ಅವ್ರು ಕನ್ಸೀವ್ ಆಗಿದ್ದಾರೆ ಕಣೋ. ಇಂಥ ಟೈಮಲ್ಲಿ ಹೆಂಗೆ ಬಿಟ್ಟೆ ನೀನು? ಇದು ಯಾಕೋ ಸ್ವಲ್ಪ ಓವರ್ ಆಗಿಲ್ವಾ ಚಿರಾಗ್? ಏನು ಓವರ್ ಆಯಿತು? ಇನ್ನೇನು ಮತ್ತೆ, ಇನ್ನೂ ಮಗು ಹುಟ್ಟೇ ಇಲ್ಲ. ಶಿ ಇಸ್ ಜಸ್ಟ್ ಪ್ರೆಗ್ನೆಂಟ್. ಪ್ರೆಗ್ನೆಂಟ್ ಆದವರು ಆಚೆ ಹೋಗ್ಬಾರ್ದಾ? ಕೆಲಸ ಮಾಡಬಾರ್ದಾ? ಕರೆಕ್ಟಾಗಿ ಹೇಳ್ದೆ ದಿಶಾ. ಇವನೇನೋ ನನ್ನ ಹೆಂಡತಿ ಬಗ್ಗೆ ಕೇರೇ ಮಾಡ್ತಿಲ್ಲ, ಪ್ರೀತಿನೇ ತೋರಿಸ್ತಿಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಿದ್ದಾನೆ. ಹೂ ಬಾಬಾ, ಸೌಂದರ್ಯ ಅವರೇ ಅವ್ರ ಮಗು ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಿಲ್ಲ. ಇವರೇ ಇಷ್ಟೊಂದು ಕಾನ್ಶಿಯಸ್ ಆಗಿ ಆಡ್ತಿದ್ದಾರೆ. ಇದನ್ನ ಕಾನ್ಷಿಯಸ್ ಅನ್ನಲ್ಲ, ಕೇರಿಂಗ್ ಅಂತಾರೆ. ಮದುವೆ ಆಗಿ ಇಷ್ಟು ವರ್ಷ ಆದಮೇಲೆ ಅದಕ್ಕೆ ಫಸ್ಟ್ ಟೈಮ್ ತಾಯಿ ಆಗ್ತಾ ಇದ್ದಾರೆ. ಈ ವಿಷಯ ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತೆ ತಾನೆ. ಅಂಥದ್ರಲ್ಲಿ ಅವ್ರನ್ನ ಪ್ರತಿ ಕ್ಷಣ ಜೋಪಾನವಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ. ನಾನು ಅದಕ್ಕೆ ಫೋನ್ ಮಾಡಿ ಬೇಗ ಬರೋಕ್ಕೆ ಹೇಳ್ತೀನಿ. ಫೋನು ಮಾಡು, ಹಾಗೆ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಕರ್ಕೊಂಬಂದ್ಬಿಡು. ಹಾಗೆ ಮಾಡ್ಬೋದು. ಏಯ್, ನಾನು ಸುಮ್ಮನೆ ಹೇಳಿದ್ದು ಕಣೋ.
ಸುಮ್ಮನಿರೋ ಏನಾಗಲ್ಲ. ಪಿಕ್ ಮಾಡ್ತಿಲ್ಲ. ಅವಳು ಏನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೋಗಿರೋದು. ಬರ್ತಾಳೆ ಬಿಡೋ. ಸರಿ, ಅವಳು ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ, ಹಾಲು ತಣ್ಣಗಾಗ್ಬಿಡುತ್ತೆ, ನಾನೇ ಕೊಡ್ಬಿಡ್ತೀನಿ. ಚಾನ್ಸೇ ಇಲ್ಲ. ಅದಕ್ಕೆ ಸ್ಪೆಷಲ್ ಆಗಿ ಮಾಡಿರೋದು ಅದಕ್ಕೆ ಕೊಡೋದು. ನಿಮ್ಮ ಅದಕ್ಕೆ ಬರೋವರೆಗೂ ಅದು ಇರಲ್ಲ ಕಣೋ. ಅಟ್ಲೀಸ್ಟ್ ಜಸ್ಟ್ ಟೇಸ್ಟ್ ಮಾಡ್ಕೊಡ್ತೀನಿ, ಕೊಡಿಲಿ. ಸೀನೇ ಇಲ್ಲ, ನಿಂಗೆ ಬೇಕಾದ್ರೆ ಬೇರೆದು ಮಾಡ್ಕೊಡ್ತೀನಿ. ಅದಕ್ಕೆ ಅಂತ ಮಾಡಿರೋದು, ಸುಮ್ಮನೆ ಇಟ್ಬಿಡ್ತೀನಿ. ಅದಕ್ಕೆ ಅಯ್ಯೋ ಓಕೆ. ಹುಷಾರಾಗಿ ನಡಿಬೇಕು ತಾನೆ. ಬನ್ನಿ ಬನ್ನಿ, ಎದ್ದೇಳಿ. ಏನಾಯ್ತು? ಏನಾಗಿ ನೋಡ್ಕೊಂಡು ನಡಿಬೇಕಲ್ವಾ? ಬಿದ್ದೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ? ಹ್ಞೂ ಸೌಂದರ್ಯ, ಈ ಟೈಮಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು. ಏನೂ ಆಗಿಲ್ಲ, ಕಾಲು ಸ್ವಲ್ಪ ಟ್ವಿಸ್ಟ್ ಆಗಿರಂಗಿದೆ ಅಷ್ಟೆ. ನೋವಿದ್ಯಾ? ಏನು ನೋವಲ್ಲ. ಜಾಜಿ ಅವರೇ, ನೀರು ತಗೊಬನ್ನಿ. ನಡೀರಿ, ಸ್ಕ್ಯಾನ್ ಮಾಡ್ಸೋಣ. ಅಯ್ಯೋ, ಇಷ್ಟು ಚಿಕ್ಕದಕ್ಕೆಲ್ಲ ಸ್ಕ್ಯಾನಿಂಗ್ ಯಾಕೆ? ಏನೂ ಆಗಿಲ್ಲ, ಸ್ವಲ್ಪ ಟ್ವಿಸ್ಟ್ ಆಗಿರೋ ಆಗಿದೆ, ಪರವಾಗಿಲ್ಲ. ಮಾಡಬಾರ್ದು ಅದಕ್ಕೆ. ಏನೂ ಆಗಿಲ್ಲ ಚಿರು, ಐ ಕ್ಯಾನ್ ಮ್ಯಾನೇಜ್. ಸೌಂದರ್ಯ ಎಲ್ಲರೂ ನನಗೆ ನಿಜವಾಗ್ಲೂ ಮಗು ಆಗುತ್ತೆ ಅಂತ ನಂಬಿದ್ದಾರೆ. ನಾಳೆ ದಿನ ಈ ಸತ್ಯ ಸುಳ್ಳು ಅಂತ ಗೊತ್ತಾಗೋದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನು. ಆ ಸಿಚುಯೇಷನ್ನ ನಾನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಲೇಟ್ ಪ್ರೆಗ್ನೆನ್ಸಿ ಆದರೆ ಯಾವತ್ತಿದ್ರೂ ಡೇಂಜರೇ ಕಣಪ್ಪ. ಎಷ್ಟೋ ಜನ ಹೆಣ್ಮಕ್ಳಿಗೆ ಹೊಟ್ಟೆನಲ್ಲೇ ಮಗು. ಚಿಕ್ಕಮ್ಮ ಪ್ಲೀಸ್, ಏನೇನೋ ನೆಗೆಟಿವ್ ಆಗಿ ಮಾತಾಡಬೇಡಿ. ಹಂಗೆಲ್ಲ ಹೇಳಿದ್ರೆ ಅದಕ್ಕೆ ಮನ್ಸಿಗೆ ನೋವಾಗಲ್ವಾ? ಸಾರಿ ಕಣಪ್ಪ, ಸೌಂದರ್ಯ ಜೋಪಾನವಾಗಿರಲಿ ಅನ್ನೋ ಕಾರಣಕ್ಕೆ ಇಂಥದ್ದೊಂದು ರೀಸನ್ ಕೊಟ್ಟೆ ಅಷ್ಟೇ. ಅವಳ ತಾಯಿ ಆಗೋದು ನನಗೂ ಖುಷಿ ಅಲ್ವಾ? ನಾನೇನಕ್ಕೆ ಅವಳು ಕೆಟ್ಟದ್ದು ಬಯಸ್ಲಿ? ಹೋಗ್ಲಿ ಬಿಡಿ ಚಿಕ್ಕತ್ತೆ. ಪಾಪ ಚಿರುಗೆ ನನ್ನ ಬಗ್ಗೆ, ನನ್ನ ಹೊಟ್ಟೆಲಿ ಬೆಳೀತಿರೋ ಮಗು ಬಗ್ಗೆ ತುಂಬ ಕೇರ್ ಆ್ಯಂಡ್ ಕನ್ಸರ್ನ್ ಇದೆ ಅಲ್ವಾ? ಅದಕ್ಕೆ ಹಾಗೆ ಹೇಳ್ತಿರ್ತಾನಷ್ಟೆ. ಸರಿ, ನರ್ಸ್ ಅಂತ ಬರ್ತದೆ. ಓಹ್, ಮೋಸ್ಟ್ಲಿ ನರ್ಸ್ ಬಂದಿರಬೇಕು ಅನಿಸುತ್ತೆ. ನಾನೇ ಬರೋದಕ್ಕೆ ಹೇಳಿದ್ದೆ. ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಸ್ಟೇಜಿಂದ ಆ ನರ್ಸೇ ನನ್ನ ಹೆಲ್ತ್ ಎಲ್ಲ ಮಾನಿಟರ್ ಮಾಡ್ತಿರೋದು. ಅವ್ರಿಗೆ ನನ್ನ ಪ್ರೋಗ್ರೆಸ್ ಎಲ್ಲ ಗೊತ್ತಿದೆ. ಪ್ರೆಗ್ನೆನ್ಸಿ ಟಿಪ್ಸ್ ಎಲ್ಲ ಆ ನರ್ಸೇ ನಂಗೆ ಕೊಡೋದು. ಬಂದಿದ್ದಾರ ನೋಡು. ನೋಡ್ತೀನಿ. ಅದಕ್ಕೆ ಸ್ವಲ್ಪ ಸ್ಲಿಪ್ ಆದರೂ ಏನು ಬೀಳಲಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತೆ, ಚೆಕ್ ಮಾಡ್ತೀರಾ? ಹಾಂ ಸರಿ, ಹಂಗಾರೆ ನಾನು BP ಚೆಕ್ ಮಾಡ್ತಿರ್ತೀನಿ.